ಹಾಯ್ ಹೆಲೋ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ ಸ್ನೇಹಿತರೆ 2003 ಫೆಬ್ರವರಿ 1 ಸಮಯ 8:59 ಅಂದು ಬಾಹ್ಯಾಕಾಶದಲ್ಲಿ ಒಂದು ಘೋರವಾದ ಒಂದು ದುರಂತ ಸಂಭವಿಸುತ್ತೆ. ಆ ಒಂದು ಘಟನೆಯಿಂದ ಇಡೀ ಪ್ರಪಂಚವೇ ಒಮ್ಮೆಲೆ ದಿಗ್ಭ್ರಾಂತಿಗೊಳ್ಳುತ್ತೆ. STS-107 ಮಿಷನ್ಗೆ ಸಂಬಂಧಪಟ್ಟಂತೆ ಕೊಲಂಬಿಯಾ ಸ್ಪೇಸ್ ಶಟಲ್ನಲ್ಲಿ ಕಲ್ಪನಾ ಚಾವ್ಲಾ ಹಾಗೆ ಉಳಿದ 6 ಗಗನಯಾತ್ರಿಗಳು ಬಾಹ್ಯಾಕಾಶದಿಂದ ಭೂಮಿಗೆ ಬರುತ್ತಿರಬೇಕಾದ್ರೆ ಆ ಒಂದು ನೌಕೆಯಲ್ಲಿ ಉಂಟಾದ ತಾಂತ್ರಿಕ ತೊಂದರೆಯಿಂದ ಆ ಒಂದು ನೌಕೆ ಮಾರ್ಗ ಮಧ್ಯದಲ್ಲೇ ಸ್ಫೋಟಗೊಳ್ಳುತ್ತೆ. ಹಾಗೆ ಆ ಒಂದು ನೌಕೆಯಲ್ಲಿದ್ದ 7 ಮಂದಿ ಗಗನಯಾತ್ರಿಗಳು ಅಲ್ಲಿ ಸಜೀವ ದಹನ ಆಗ್ತಾರೆ. ಹಾಗಾದರೆ ಈ ಒಂದು ದುರಂತದ ಬಗ್ಗೆ ಅಮೆರಿಕದ ನಾಸಾಗೆ ಅರಿವಿದ್ದರೂ ಸಹ ಯಾಕೆ ಈ ಒಂದು ಗಗನಯಾತ್ರಿಗಳ ಕಾಪಾಡ್ತಕ್ಕಂಥ ಒಂದು ಪ್ರಯತ್ನ ಅವರು ಮಾಡಲಿಲ್ಲ. ಅದೇ ರೀತಿಯಾಗಿ ಈ ಒಂದು ಸ್ಪೇಸ್ ಶಟಲ್ ಲಾಂಚ್ ಆಗೋದಕ್ಕಿಂತ ಮುಂಚೆ 18 ಗಂಟೆಗಳು ತಡವಾಗಿದ್ದಾದರೂ ಏಕೆ, ಮತ್ತೆ ಈ ಒಂದು ನೌಕೆಯಲ್ಲಿ ಇಷ್ಟು ತೊಂದರೆಗಳಿದ್ದರೂ ನಾಸಾ ಯಾಕೆ ಈ ಒಂದು ನೌಕೆಯನ್ನು ಲಾಂಚ್ ಮಾಡುತ್ತೋ? ಈ ಒಂದು ದುರಂತದ ಬಗ್ಗೆ ತನಿಖೆ ಮಾಡಿದ ಆ ಒಂದು ಟೀಮ್ಗೆ ಆ ಒಂದು ನೌಕೆ ಲಾಂಚ್ ಆದ ಒಂದು ವಾರದ ನಂತರ ಅಟ್ಲಾಂಟಿಕ್ ಸ್ಪೇಸ್ ಶಟಲ್ ಸಹ ಲಾಂಚ್ ಆಗೋದಕ್ಕೆ ಸಿದ್ಧಗೊಂಡಿದೆ. ಹಾಗಾದರೆ ಈ ಒಂದು ನೌಕೆಯನ್ನು ಕಳಿಸಿ ಆ ಒಂದು ಗಗನಯಾತ್ರಿಗಳನ್ನು ಕಾಪಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ನಾಸಾ ಏಕೆ ಮಾಡಲಿಲ್ಲ? ಹಾಗಾದರೆ ಕಲ್ಪನಾ ಚಾವ್ಲಾ ಈ ಒಂದು ಘಟನೆಯಲ್ಲಿ ಹೇಗೆ ತಿರುಗಿ ಹೋಗ್ತಾರೆ? ಈ ಒಂದು ವಿಷಯವನ್ನು ಅಮೇರಿಕ ಇಷ್ಟೊಂದು ಸೀಕ್ರೆಟ್ ಆಗಿ ಮುಚ್ಚಿಡಲು ಕಾರಣವೇನು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಘಟನೆಯ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಈ ಒಂದು ಘಟನೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಕಲ್ಪನಾ ಚಾವ್ಲಾ ಅವರ ಬಗ್ಗೆ ತಿಳಿಯೋದಾದರೆ, ಕಲ್ಪನಾ ಚಾವ್ಲಾ ಜನಿಸಿದ್ದು 17 ಮಾರ್ಚ್ 1962 ಹರಿಯಾಣದ ಕರ್ನೂಲ್ ಜಿಲ್ಲೆಯಲ್ಲಿ. ಹಾಗೆ ಇವರು ಪ್ರಾಥಮಿಕ ಶಿಕ್ಷಣವನ್ನು ಬಾಲನಿಕೇತನ್ ಶಾಲೆಯಲ್ಲಿ ಪೂರ್ಣಗೊಳಿಸ್ತಾರೆ. ಮತ್ತು ಈ ಒಂದು ಪಂಜಾಬ್ನ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏರೋನಾಟಿಕ್ನಲ್ಲಿ ಪದವಿಯನ್ನು ಪಡಿತಾರೆ. ನಂತರ ಟೆಕ್ಸಾಸ್ ಯೂನಿವರ್ಸಿಟಿಗೆ ಜಾಯಿನ್ ಆಗಿ ಅಲ್ಲಿ ಈ ಒಂದು ಏರೋನಾಟಿಕ್ ವಿಭಾಗದಲ್ಲಿ ಒಂದು ಮಾಸ್ಟರ್ಸ್ ಡಿಗ್ರಿಯನ್ನು ಪೂರ್ಣಗೊಳಿಸ್ತಾರೆ. ನಂತರ ಯೂನಿವರ್ಸಿಟಿ ಆಫ್ ಕೊಲೊರಾಡೋನಲ್ಲಿ PhD ಮುಗಿಸಿ ನೇರವಾಗಿ ಇವರು ನಾಸಾದಲ್ಲಿ ಒಬ್ಬ ಆಸ್ಟ್ರೋನಾಟ್ ಆಗಿ ಜಾಯಿನ್ ಆಗ್ತಾರೆ. ಇಲ್ಲಿಗೆ STS ಅನ್ನೋದು ನಾಸಾದ 28ನೇ ಹಾಗೂ ಕೊನೆಯ ಯೋಜನೆ. ಇದಕ್ಕಾಗಿ ಕೊಲಂಬಿಯಾ ಸ್ಪೇಸ್ ಶಟಲ್ನ ಅವರು ಯೂಸ್ ಮಾಡ್ಕೊಳ್ತಾರೆ. ಮತ್ತು ಈ ಒಂದು ಮಿಷನನ್ನು 2001ರಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಸುಮಾರು 18 ಬಾರಿ ಈ ಒಂದು ಯೋಜನೆಯನ್ನು ಅವರು ಪೋಸ್ಟ್ಪೋನ್ ಮಾಡ್ಕೊಳ್ತಾರೆ. ಅಟ್ ಲಾಸ್ಟ್ ಈ ಒಂದು ಕೊಲಂಬಿಯಾ ಸ್ಪೇಸ್ ಶಟಲ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ನಾಸಾ ಇಲ್ಲಿ ನಿರ್ಧಾರ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ನಾಸಾ ಮಾಡಿದ ಮತ್ತೊಂದು ಮಿಸ್ಟೇಕ್ ಏನು ಅಂತಂದರೆ, ಈ ಒಂದು ಯೋಜನೆಯಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳು ನಾಸಾಗೆ ಮುಂಚೆನೇ ತಿಳಿದಿದ್ರೂ ಸಹ ಇಲ್ಲಿ ಒಂದು ಹುಚ್ಚು ಸಾಹಸವನ್ನು ಮಾಡಿ ಆ ಒಂದು ಗಗನಯಾತ್ರಿಗಳ ಒಂದು ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಒಂದು ಘಟನೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ, 16 ಜನವರಿ 2003 ಸಮಯ 10:39 ಈ ಒಂದು ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ತನ್ನ ರಾಕೆಟ್ ಜೊತೆಗೂಡಿ ಲಾಂಚ್ ಆಯಿತು. ಹಾಗೆ ರಾಕೆಟ್ನ ಒಂದು ಭಾಗ ಈ ಒಂದು ಕೊಲಂಬಿಯಾ ಸ್ಪೇಸ್ ಶಟಲ್ನ ಒಂದು ಲೆಫ್ಟ್ ಸೈಡ್ ಇರ್ತಕ್ಕಂಥ ಒಂದು ವಿಂಗ್ಗೆ ಬಡಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ರೆಕ್ಕೆಯ ಮೇಲೆ ಒಂದು ಸಣ್ಣ ಪ್ರಮಾಣದ ಒಂದು ರಂಧ್ರ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಒಂದು ರಂಧ್ರ ಏನಿದೆಯೋ ಇದು RCCಯಿಂದ ಮಾಡಲ್ಪಟ್ಟಿದ್ದು. ಇದನ್ನು ಹೀಟ್ ರೆಸಿಸ್ಟೆಂಟ್ ಕಾಟಿಂಗ್ ಆಗಿ ಬಳಸಿರ್ತಾರೆ. ಸ್ನೇಹಿತರೆ, ಇಷ್ಟಾದರೂ ಸಹ ಈ ಒಂದು ವಿಷಯ ಅಮೇರಿಕಾದ ನಾಸಾಗೆ ತಿಳಿದಿರೋದಿಲ್ಲ. ಆದರೆ 2 ದಿನಗಳ ನಂತರ ಆ ಒಂದು ನೌಕೆಯ ಒಂದು ಲಾಂಚಿಂಗ್ ವಿಡಿಯೋವನ್ನು ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಆ ಒಂದು ರಾಕೆಟ್ನ ಒಂದು ಭಾಗ ಈ ಒಂದು ಸ್ಪೇಸ್ ಕ್ರಾಫ್ಟ್ನ ಲೆಫ್ಟ್ ಸೈಡ್ ವಿಂಗ್ಗೆ ಬಡ್ದಿರೋದು ತಿಳಿಯುತ್ತೆ. ಆದರೆ ಇಲ್ಲಿ ನಾಸಾ ಯಾವುದೇ ಕಾರಣಕ್ಕೂ ಅಲರ್ಟ್ ಆಗಲಿಲ್ಲ. ಮೇ ಬಿ ಅವರೇನಾದರೂ ಅವತ್ತು ಅಲರ್ಟ್ ಆಗಿದ್ದರೆ ಈ ಒಂದು 7 ಜನ ಗಗನಯಾತ್ರಿಗಳ ಒಂದು ಪ್ರಾಣವನ್ನು ಅವರು ಕಾಪಾಡ್ಬೋದಾಗಿತ್ತು. ಮತ್ತು ಇಲ್ಲಿ ನಾಸಾ ಮಾಡಿದ ಮತ್ತೊಂದು ಮಿಸ್ಟೇಕ್ ಏನು ಅಂತಂದರೆ, ಹತ್ತಿರ 1 ವಾರಗಳ ಕಾಲ ಆ ಒಂದು ವಿಷಯವನ್ನು ಗಗನಯಾತ್ರಿಗಳಿಗೆ ಅವರು ತಿಳಿಸಲಿಲ್ಲ. ಸ್ನೇಹಿತರೆ, ಫೆಬ್ರವರಿ 1 ಈ ಒಂದು ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್
ತನ್ನ ಎಕ್ಸ್ಪೆರಿಮೆಂಟನ್ನು ಮುಗಿಸಿ ಸೊ ಭೂಮಿಯ ಕಡೆ ಬರ್ತಾ ಇದೆ. ಹಾಗೆ ಈ ಒಂದು ಸ್ಪೇಸ್ ಕ್ರಾಫ್ಟ್ನ ವೇಗ ಮತ್ತು ಭೂಮಿಯ ವಾತಾವರಣ ಪ್ರವೇಶಿಸಿದ ಕೂಡಲೇ ಅಲ್ಲಿ ಈ ಒಂದು ಸ್ಪೇಸ್ ಕ್ರಾಫ್ಟ್ ಮತ್ತು ವಾತಾವರಣ ನಡುವೆ ಅಲ್ಲಿ ಘರ್ಷಣೆ ಅನ್ನೋದು ಉಂಟಾಗುತ್ತೆ. ಸೊ ಇದರಿಂದ ಆ ಒಂದು ನೌಕೆ ಮುಂಚೆನೆಯಲ್ಲಿ ಡ್ಯಾಮೇಜ್ ಆಗಿದೆ. ಸೊ ಆ ಒಂದು ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸೊ ಈ ಒಂದು ನೌಕೆಯು ಭಾಗಗಳು ಅನ್ನೋದು ಏನಾಗ್ತಿರುತ್ತಂತಂದರೆ ಸುಟ್ಟು ಹೋಗ್ತಾ ಇರುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಆಗಿದಾದ್ಮೇಲೆ ಆ ಒಂದು ನೌಕೆಯಲ್ಲಿದ್ದ ಒಂದು ಆಕ್ಸಿಜನ್ ಅನ್ನೋದು ಸಹ ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ಯಾವಾಗ ಅಲ್ಲಿ ಆಕ್ಸಿಜನ್ ಅನ್ನೋದು ಸಂಪೂರ್ಣವಾಗಿ ಖಾಲಿ ಆಯಿತೋ ಆ ಒಂದು 7 ಜನ ಗಗನಯಾತ್ರಿಗಳು ಅಲ್ಲಿ ಮೂರ್ಛೆ ಹೋಗ್ತಾರೆ. ಸೊ ಇದಾದ ಕೆಲವು ಕ್ಷಣಗಳಲ್ಲಿ ಅಲ್ಲಿ ತಾಪಮಾನ ಹೆಚ್ಚಾಗಿ ಆ ಒಂದು ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಮಾರ್ಗ ಮಧ್ಯೆ ಸ್ಫೋಟಗೊಳ್ಳುತ್ತೆ. ಆ 7 ಜನ ಗಗನಯಾತ್ರಿಗಳು ಅವರಿಗೆ ಅರಿವಿಲ್ಲದೆ ಅವರ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ಘಟನೆ ಬಗ್ಗೆ ಹೇಳೋದಾದರೆ ಸೊ ಈ ಒಂದು ಘಟನೆ ಯಾವುದೋ ಒಂದು ಆಕಸ್ಮಿಕವಾಗಿ ಸಂಭವಿಸಿದ ಒಂದು ಘಟನೆ ಅಲ್ಲ. ಸ್ನೇಹಿತರೆ, ಈ ಒಂದು ಘಟನೆ ಒಂದು ವೇಳೆ ನಾಸಾಗೆ ತಿಳಿಯದೆ ಆಗಿದ್ರೆ ಇದು ಬೈ ಚಾನ್ಸ್, ಬೈ ಆಕ್ಸಿಡೆಂಟ್ ಅಂತ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೋ. ಆದರೆ ಇಲ್ಲಿ ನಾಸಾ ಈ ಒಂದು ವಿಷಯವನ್ನು ತಿಳಿದಿದ್ರು ಸಹ ಮುಚ್ಚಿಟ್ಟಿದ್ದು ಇಲ್ಲಿ ನಾಸಾ ಅಪರಾಧಿಯ ಸ್ಥಾನದಲ್ಲಿ ಸೊ ನಿಲ್ಲಬೇಕಾಗುತ್ತೆ. ಸ್ನೇಹಿತರೆ, ಒಂದು ವಿಚಾರ ಹೇಳ್ತೀನಿ, ಇಲ್ಲಿ ನಾಸಾ ಅವತ್ತೇನಾದರೂ ಮನಸ್ಸು ಮಾಡಿದರೆ ಈ 7 ಜನ ಗಗನಯಾತ್ರಿಗಳ ಒಂದು ಪ್ರಾಣವನ್ನು ಉಳಿಸಬಹುದಾಗಿತ್ತು. ಯಾಕೆ ಅಂತಂದರೆ ಸ್ನೇಹಿತರೆ, ಈ ಒಂದು ನೌಕೆ ಲಾಂಚ್ ಆಗಿದ್ದು 16 ಜನವರಿ 2003. ಹಾಗೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಮತ್ತೊಂದು ಯೋಜನೆ ಟೇಕಪ್ ಆಗೋದಕ್ಕೆ ಇಲ್ಲಿ ಸಿದ್ಧಗೊಂಡಿದೆ. ಸೊ ಅದು ಅಟ್ಲಾಂಟಿಕ್ ಸ್ಪೇಸ್ ಕ್ರಾಫ್ಟ್. ಸ್ನೇಹಿತರೆ, ಒಂದು ವೇಳೆ ಈ ಒಂದು ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ನಲ್ಲಿ ಇದ್ದ ಒಂದು ಪರಿಕರಗಳು ಅಂದರೆ ಅವರು ತಿನ್ನೋದಕ್ಕೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇನ್ನೂ 15 ದಿನಗಳ ಕಾಲ ಸಾಕಾಗುವಷ್ಟಿತ್ತು. ಒಂದು ವೇಳೆ ಅಲ್ಲಿ ನಾಸಾ ಸ್ವಲ್ಪ ಯೋಚನೆ ಮಾಡಿ ಸೊ ಈ ಒಂದು ಅಟ್ಲಾಂಟಿಕ್ ಸ್ಪೇಸ್ ಕ್ರಾಫ್ಟನ್ನು ಸ್ವಲ್ಪ ಕಲಿಸ್ಕೊಟ್ಟಿದ್ರೆ ಆ ಒಂದು 7 ಜನ ಗಗನಯಾತ್ರಿಗಳಲ್ಲಿ ಬದುಕ್ತಿದ್ರು ಅನ್ನೋದು. ಇಷ್ಟೆಲ್ಲ ಆಗಿದಾದ್ಮೇಲೆ ಈ ಒಂದು ಘಟನೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಸೊ ಲಿಂಡಾ ಅಂತಕ್ಕಂಥ ಆ ಒಂದು ಎಕ್ಸ್ಪೆರಿಮೆಂಟ್ ಟೀಮ್ನ ಲೀಡರ್ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇವರು ಇದಕ್ಕಿಂತ ಮುಂಚೆ ಈ ಥರ ಅನೇಕ ರೀತಿಯ ಒಂದು ಘಟನೆಗಳನ್ನು ತುಂಬ ಸರಾಗವಾಗಿ ತೆಗೆದುಕೊಂಡಿರ್ತಾರೆ. ಗಂಭೀರವಾಗಿ ಒಂದು ವೇಳೆ ಈ ಒಂದು ಘಟನೆಯನ್ನು ತೆಗೆದುಕೊಂಡಿದ್ರೆ ಸೊ ಇಲ್ಲಿ ಆ ಒಂದು 7 ಜನ ಗಗನಯಾತ್ರಿಗಳ ಒಂದು ಪ್ರಾಣವನ್ನು ಕಾಪಾಡ್ಬೋದಾಗಿತ್ತು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದೇನು ಅಂತಂದರೆ ಸೊ ಇಲ್ಲಿ ಹುಟ್ಟು ಅನ್ನೋದು ಆಕಸ್ಮಿಕ, ಸಾವು ಅನ್ನೋದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕಲ್ಪನಾ ಚಾವ್ಲಾ ಸೇರಿದಂತೆ ಆ ಒಂದು 6 ಮಂದಿ ಗಗನಯಾತ್ರಿಗಳು ಸೊ ಬಾಹ್ಯಾಕಾಶ ಇತಿಹಾಸದಲ್ಲಿ ಅವರ ಹೆಸರು ಅನ್ನೋದು ಶಾಶ್ವತವಾಗಿ ಬರೆದಿಡುತ್ತೆ. ಸ್ನೇಹಿತರೆ, ಇದು ಇವತ್ತಿನ ವಿಶೇಷ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.